बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಎಲ್ಲರಿಗೂ ದಯಾ ಬರ್ತದಂತೆ. ಕಾಳಿಂಗ ಸರ್ಪಗೂ ಕೂಡ ಕೆಲವು ಸರಿ ಅನುಕಂಪ ದಯಾ ಇರ್ತದಂತೆ. ಕ್ರೂರ ವಿಕರಾಲವಾದಂಥ ಸಿಂಹ, ಹುಲಿ, ಚಿರತೆ ಇವು ಹಿಂಸಕ ಕ್ರೂರ ಪ್ರಾಣಿಗಳು ಅಂತ ಹೇಳ್ತಾರೆ. ಅವಕ್ಕೂ ಕೆಲವು ಸಮಯ ದಯಾ ಬರ್ಬೋದಂತೆ. ಯಾಕೆಂದರೆ ಜೀವದ ಸ್ವಾಭಾವಿಕ ಗುಣ. ಕರ್ಮಕ್ಕೆ ಯಾವುದೂ ದಯಾ ಇಲ್ಲ. ಅದು ಅಚೇತನ ವಸ್ತು ಐತೆ. ಏನೈತೆ? ಜಡ ವಸ್ತು ಐತೆ. ಅದಕ್ಕೆ ಯಾವುದೂ ದಯಾ ಇಲ್ಲ ನೋಡ್ರಿ. ಬರಬಾರ್ದತ್ತಪ್ಪ, ಯಾಕೆ ಬಂತು ಇದು, ಯಾರು ಮಾಡಿದರು? ಲಾಸ್ಟಿಗೆ ನಾವು ತಿಳ್ಕೊಂಡಿದ್ದಾಗ ಏನಂತೀವಿ? ದೇವ್ರು ಯಾಕೆ ನಮ್ಗೆ ಇಷ್ಟು ಕಷ್ಟ ಕೊಟ್ಟರು, ಭಗವಂತ ನನಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟು, ಮತ್ತು ನಮಗೆ ಯಾಕೆ ಇಷ್ಟು ಕಷ್ಟ? ಅವ್ರು ಏನೂ ಮಾಡಲ್ಲ, ಅವ್ರಿಗೇನೂ ಆಗಲ್ಲ. ನಾವು ದಿನ ದಾನ ಮಾಡ್ತೀವಿ, ಪೂಜಾ ಮಾಡ್ತೀವಿ, ಪ್ರವಚನ ಕೇಳ್ತೀವಿ, ನಮಗೆ ಯಾಕೆ ಬರ್ತದೆ? ಅವ್ರಿಗೆ ಏನೂ ಆಗಲ್ಲ ನೋಡ್ರಿ ಮಹಾರಾಜರೇ. ಎಲ್ಲ 24 ಗಂಟೆ ಪಾಪದಲ್ಲಿ ಆ ಕಂಠ ಪಾದ ಮುಳುಗ್ಯಾರ, ಅವ್ರಿಗೇನೂ ಆಗಲ್ಲ. ನಮಗೆ ಯಾಕೆ ಹಿಂಗಾಗಬೇಕು? ಇದು ನಮ್ಮದು ಎಲ್ಲರದು ಪ್ರಶ್ನೆ ಐತೆ ಮಹಾರಾಜರ. ಏನೈತೆ? ನಮ್ಮ ಎಲ್ಲರ ಪ್ರಶ್ನೆನೂ ಇದೈತೆ. ಆದರೆ ಈ ಪ್ರಶ್ನೆಗೆ ಸಮಾಧಾನ ಆಚಾರ್ಯ ಭಗವಂತರು, ಕುಂದ ಆಚಾರ್ಯರು ಇದನ್ನು ಸಮಾಧಾನ ಮಾಡಿದ್ದಾರೆ. ಹೇಗೆ ಸಮಾಧಾನ ಮಾಡಿದ್ದಾರೆ ಗೊತ್ತಾ? ಪಾಪಿಗಳಿಗೆ ಧನ ಸಂಪತ್ತು, ಸುಖ, ಇಂದ್ರಿಯ ವೈಭವಗಳೆಲ್ಲ ದೊರೆತಿದ್ದಾವೆ. ಪುಣ್ಯಾತ್ಮರು, ಧರ್ಮಾತ್ಮರು ಇವರಿಗೆ ಇಷ್ಟು ಬಡತನ, ಅವರಿಗೆ ಶಾರೀರಿಕ ಹಾಗೆಯೇ ಆರ್ಥಿಕ ಮತ್ತು ಎಲ್ಲ ಥರದ ಸಂಕಟ ಪಾರಿವಾರಿಕ ಜೀವನದಾಗ ಹೆಜ್ಜೆ ಹೆಜ್ಜೆಯಲ್ಲೂ ಕಷ್ಟಗಳು ಯಾಕೆ ಬರ್ತವೆ ಅಂತಂದರೆ ಆ ಜೀವಿಗಳ ಮೊದಲೇ ಮಾಡಿದ ಪಾಪ ಮತ್ತು ಪುಣ್ಯವೇ ಕಾರಣ ಅಂತ ಹೇಳ್ಯಾರ. ಏನು ಹೇಳ್ಯಾರ? ಆ ಜೀವಿಗಳಲ್ಲಿ ಮಾಡಿದ ಪಾಪ ಮತ್ತು ಪುಣ್ಯಗಳೇ ಇದಕ್ಕೆ ಮೂಲ ಕಾರಣ. ನಾವೇನು ಬೀಜ ಬಿತ್ತೀವೋ ಹಾಗೆ. ಅದಕ್ಕೆ ನೋಡ್ರಿ, ಇವತ್ತು ಅವ್ರಿಗಿಷ್ಟು ಕಷ್ಟ. ಹೌದಪ್ಪ, ಅವನು ಪೂರ್ವದಲ್ಲಿ ಪುಣ್ಯ ಮಾಡಿದ್ದ, ಆದರೆ ಇವತ್ತು ಪಾಪ ಮಾಡ್ತಾ ಇದ್ದಾರೆ. ಇದಕ್ಕೆ ಪಾಪ ಪುಣ್ಯಾನುಬಂಧಿ ಪಾಪ. ಏನು? ಈ ಪುಣ್ಯ ಇತ್ತು, ಇವತ್ತು ಪಾಪ ಮಾಡೋಕ್ಕೂ ಪುಣ್ಯ ಬೇಕ್ರಿ. ಏನು ಬೇಕಾ? ಅದು ಇಲ್ಲದೆ ಆಗಲ್ಲ. ಹೆಂಗೆ ಅಂತಂದ್ರೆ ನೋಡ್ರಿ, ಈಗ ಯಾರಾದರೂ 7ನೇ ನರಕಕ್ಕೆ ಹೋಗಬೇಕು ಅಂತಂದರೆ ವಜ್ರ ಋಷಭ ನಾರಾಚ ಸಯನನ ಬೇಕು. ಯಾವುದು? ಇವತ್ತು ಯಾರೂ 7ನೇ ನರಕಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಸಹನನೇ ಇಲ್ಲ. ಹೌದು, ಎಷ್ಟೇ ಮಾಡಲಿ ಏನಾಯ್ತು? ಮಾಡಿದರೂ ಕೂಡ ಆ ಪಾಪ ಮಾಡೋಕ್ಕೂ ಪುಣ್ಯ ಬೇಕು. ಏನು ಬೇಕು? ಅದಕ್ಕಾಗಿ ಈಗ ಯಾರೋ ಸಪ್ತ ವ್ಯಸನಗಳಲ್ಲಿದ್ದಾನೆ, ಅವ ಹಾಸಿಗೆ ಹಿಡ್ಕೊಂಡು ಬಿದ್ಕೊಂಡ್ರ ಅಂದ್ರೆ ಎಲ್ಲಿ ಸೆರೆ ಕುಡಿಬೇಕು, ಎಲ್ಲಿ ಇದು ಮಾಡಬೇಕು, ಭಾವನೆ ಕೆಟ್ಟದ್ದು ಇರ್ಬೋದು ಅಷ್ಟೇ. ಆದರೆ ಅವು ಮಾಡೋಕ್ಕಾಗಲ್ಲ. ಅವರು ಆ ಪಾಪ ಮಾಡಬೇಕು ಅಂದ್ರೂ ಪುಣ್ಯ ಬೇಕಾಗ್ತದೆ. ಏನು ಬೇಕಾಗ್ತದೆ? ಇವತ್ತು ನೀರು ಹೋಗಿ ಸರಿ, ಅದನ್ನು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ಬೋದಿತ್ತು. ಏನು ಮಾಡ್ಬೋದಿತ್ತು? ಕೆಟ್ಟ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಂಡ್ರಷ್ಟೇ. ಉಪಯೋಗ ನಾವು ಒಳ್ಳೆಯದಕ್ಕೆ ಮಾಡ್ಕೊಂಡೇ ಕೆಟ್ಟದಕ್ಕೆ ಮಾಡ್ಬೋದು. ಈಗ ನಿಮ್ಮ ಪೂರ್ವದ ಪುಣ್ಯದಿಂದ ಈ ಕೈ ಸಿಕ್ಕ್ಯವ. ಏನು ಸಿಕ್ಕ್ಯವ? ಯಾವುದರಿಂದ? ಇದು ನಿಶ್ಚಿತ ಪುಣ್ಯದಿಂದ ಸಿಕ್ಕೈತೆ. ಈ ಕೈಯನ್ನು
ನಾವು ಇವತ್ತು ಪಾಪಕ್ಕೆ ಉಪಯೋಗ ಮಾಡೋದು ಪುಣ್ಯಕ್ಕೆ. ಅದು ಹೆಂಗೆ ಮಾಡೋದಿರ ಕೈನೂ ಪಾಪಕ್ಕೆ ಉಪಯೋಗ ಆಗ್ತದನ ನೋಡ್ರಿ. ಇದಕ್ಕೇನು ಭಾಳ ಹೊತ್ತು ಬೇಡ. ಈ ಕೈಯಿಂದ ಕುತ್ತಿಗೆ ಹಿಡಿಯೋದು, ಕಾಲು ಹಿಡಿಯೋದ. ಏನು ಕುತ್ತಿಗೆ ಹಿಡಿದ್ರೆ ಮೇಲೆ ಹಿಡಿದ್ರೆ ಕೆಳಗೆ ಹೋಗ್ತೀವಿ, ಕೆಳಗೆ ಹಿಡಿದ್ರೆ ಮೇಲೆ ಹೋಗ್ತೀವಿ. ಎಲ್ಲಿ ಈಗ ಯಾರ್ದು ಪಾಪ ಮನೆಯಲ್ಲಿ ಹಿರಿದಾದರದಾರ, ತಂದೆ ತಾಯಿ ಅತ್ತೆ ಮಾವ ಯಾರೋ ವಯಸ್ಸಾದರದಾರ, ಒಳ್ಳೆಯ ಒಂದು ವಿಚಾರವಂತರದಾರ, ಆಚಾರ್ಯನು ತಮ್ಮ ಮಟ್ಟಿಗೆ ಮಾಡ್ತಾರೆ, ಅವ್ರನ್ನ ಚರಣ ಸ್ಪರ್ಶ ಮಾಡ್ಬೋದು. ಗುರುಗಳನ್ನು ಅವರ ಕಾಲು ಹಿಡಿಬೋದು. ಅವ್ರಿಗೇನಾದರೂ ಕಾಲು ನೋವಾಗೈತಂತ ಕಾಲನ್ನು ವಯ್ಯಾವೃತ್ತಿ ಮಾಡಿ ಅದನ್ನು ಕಾಲನ್ನು ಸೇವೆಯನ್ನು ಮಾಡ್ಬೋದು, ವಯ್ಯಾವೃತ್ತಿ ಮಾಡ್ಬೋದು. ಅದೇ ಕೈಯಿಂದ ಯಾರ್ದಾದ್ರೂ ಕುತ್ತಿಗೆ ಹಿಡಿದ್ರೆ, ಈ ಕೈ ಇದೆ, ಈ ಕೈಯಿಂದ ನೀವು ನೋಡ್ರಿ, ಈ ಕೈ ನಮ್ಮದು ಇದೆ ಕೈ, ಹೌದಾ? ಈ ಕೈ ಭಿಕ್ಷಾಂದೇವಿ ಅಂತ ಹೋದರೆ ಹೇಗಾಗ್ತದೆ ನೋಡ್ರಿ. ಅವನಲ್ಲಿ ಎಷ್ಟು ದೀನತಾ ಆಗ್ತದೆ. ಭಿಕ್ಷಾ ಕೊಡಿ ಭಿಕ್ಷಾಂದೇವಿ ಅಂತ ಹೋದ. ಅದೇ ಕೈ ಹೀಗಿದ್ದರೆ ತನ್ನಷ್ಟಕ್ಕೆ ತಾನು ಭಾಗಿಸಿ. ನೀವು ಅಂತೀರಿ ನಾನು ಸ್ವಲ್ಪ ಇತ್ಲ ನೋಡ್ರಿ ಒಂದು ಫೋಟೋ ಹೊಡ್ಕೊತೀನಿ. ಹೊಡ್ಕೊಳ್ರಿ ಬೇಡ, ಅತ್ಲ ನೋಡ್ತಲ್ಲ ಕೈಯಲ್ಲಿ ಐತೆ ಅಲ್ಲಿ ಕೊಡ್ರಿ. ಇಲ್ಲ ಅಂದ್ರೆ ನನ್ನ ಕೈ ಇಲ್ಲಿರೋದ ನೀವು ಈ ಕಡೆ ಕೊಟ್ಬಿಟ್ರೆ ಅದಲ್ಲ. ಆವಾಗ ಈ ಕೈಯಿಂದ ನಾವು ಸತ್ಪಾತ್ರಕ್ಕೆ ದಾನ ಕೊಟ್ಟು, ಅಹೋ ಭಾಗ್ಯ ಹಸ್ತಸ್ಯ ಭೂಷಣಂ ದಾನಂ, ನಂದು ಇವತ್ತು ಕೈ ಸಿಕ್ಕಿದ್ದಕ್ಕೆ ಸಾರ್ಥಕ ಆತು. ಏನಾಯ್ತು? ಆವಾಗ ಆ ಕೈಯನ್ನು ನೆನ್ಸೋದು. ಇಲ್ಲಾದ್ರೆ ಆ ಕೈ ಹೀಗಿದ್ರೇನ ಧರ್ಮವೃದ್ಧಿರಸ್ತು, ಎಲ್ಲರಿಗೂ ದಯ ಮತ್ತು ಅನುಕಂಪ ತೋರ್ತದೆ. ಸ್ವಲ್ಪ ಈ ಕೈ ಹಿಂಗಾತಂದರೆ ಎಲ್ಲ ಓಡಿ ಹೋಗ್ಬಿಡಾರ ನೋಡ್ರಿ. ಕೈ ಮನಿಗಳ ಆಹಾರ ತಗೊತಾರೆ. ಈ ಕೈಗಳು ಸಿಕ್ಕಿದ್ದಕ್ಕೆ ಎಷ್ಟು ನನ್ನ ಜೀವನ ಸಾರ್ಥಕ ಆತು. ಇವತ್ತು ನಾ ಕೈ ಇಲ್ದಿದ್ರೆ ಅವ್ರು ಮುನಿ ಆಗಕ್ಕತ್ತನ್ರಿ, ಆಗ್ತದೆ? ಅದಕ್ಕೂ ಪುಣ್ಯ ಬೇಕು. ಅದೇ ಕೈಯಿಂದ ನಾವು ಏನೋ ವ್ಯಸನ ಮಾಡೋಕ್ಕೆ ಹೋದವು. ಈ ಕಣ್ಣೈತಂತೆ ಆ ಮೂರು ಲೋಕದ ಒಡೆಯ ಭಗವಂತರ ದರ್ಶನ ಏನಂತಾರೆ? ದರ್ಶನಂ ದೇವದೇವಸ್ಯ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗ ಸೋಪಾನಂ ದರ್ಶನೇನ ಅದರ್ಶನಂ ಮೋಕ್ಷ ಸನಂ. ಆ ಕಣ್ಣಿನಿಂದ ನನಗೆ ಲಾಸ್ಟಿಗೆ ಅದ್ರಾಗ ಹೇಳಿದ್ರಲ್ಲ, ಈ ಕಣ್ಣು ಸಿಕ್ಕಿದ್ದಕ್ಕೆ ನಾನು ಭಗವಂತನ ದರ್ಶನ ಮಾಡೋದ್ರಿಂದ ಏನಾಗ್ತದಂತ? ಮೊಟ್ಟ ಮೊದಲೇ ಪಾಪದ ಕ್ಷಯ ಆಗ್ತದೆ. ಮತ್ತಿನ್ನೇನಾಗ್ತದೆ? ಸ್ವರ್ಗಕ್ಕೆ ಹೋಗೋಕ್ಕೆ ಮೆಟ್ಲು ಏನಾಗ್ತದೆ? ಅವರು ಮತ್ತೆ ಮೋಕ್ಷಕ್ಕೆ ಹೋಗೋಕ್ಕೆ ನಮಗೆ ಸಾಧನ. ಏನಾಯ್ತು? ದರ್ಶನೇನ ಜಿನೇಂದ್ರಾಣಂ ಸಾಧೂನಾಂ ವಂದನೇನ ನಚಂ ಚಿರಂ ತಿಷ್ಠತೆ ಪಾಪಂ ಛಿದ್ರಹಸ್ತೆ ಯತೋದಕಂ ವೀತರಾಗ ಮುಖಂ ದೃಷ್ಟ್ವಾ ಪದ್ಮರಾಗಮಣಿ ಸಮಪ್ರಭಂ. ಆ ಜನ್ಮ ಜನ್ಮ ಅದು ಏನು ಆ ಭಗವಂತನ ವೀತರಾಗ ಭಗವಂತನ ದರ್ಶನ ಮಾಡಿದ್ರೆ ಅವರು ಏನ ಸಾಧೂನಾಂ ವಂದನೇನ ನಾ ಚಿರಂ ತಿಷ್ಠತೆ ಪಾಪಂ ಛಿದ್ರಹಸ್ತೆ ಯಥೋದಕಂ. ಆ ಹಿಂಗೆ ವೀತರಾಗ ಮುಖಂ ಮೋಷ್ಟ್ವ ಸದ್ಧರ್ಮಾಮೃತ ವರ್ಷಣಂ. ಆ ವೀತರಾಗ ಭಗವಂತನ ದರ್ಶನ ಮಾಡಿದರೆ ಸದ್ಧರ್ಮದ ಅಮೃತದ ಮಳೆ ಸುರಿತದೆ. ಛಿದ್ರ ಹಸ್ತೆ ಯಥೋದಕಂ. ಯಾವಾಗ ಚಿರಕಾಲದಲ್ಲಿ ನಾನು ಮಾಡಿದಂಥ ಪಾಪ ಈ ರಂಧ್ರ ಇರೋ ಕೈಯಲ್ಲಿ ಹಿಡ್ಕೊಂಡಂಥ ನೀರು ಇದರೊಳಗೆ ಎಷ್ಟೊತ್ತಕ್ಕ ಇರ್ತದ್ರಿ? ಸೋರಿ ಹೋಗ್ತದೆ. ಛಿದ್ರ ಹಸ್ತೆ ಯಥೋದಕಂ.
ಮುಖಂ ದುಷ್ಟಂ ಪದ್ಮರಾಗಮಣಿ ಸಮಾಪಮ. ಮತ್ತಿನ್ನೇನಾಗ್ತದಂತ? ಸದ್ಧರ್ಮಾಮೃತ ವರ್ಷಣಂ, ಆ ಧರ್ಮದ ಅಮೃತದ ಮಳೆ ಸುರಿತದಂತೆ. ಈ ಕಣ್ಣು ಸಿಕ್ಕಿದ್ದಕ್ಕೆ ನಾನು ಈ ಕಣ್ಣಿಂದ ಎಷ್ಟು ಪಾಪ ಮಾಡಿಲ್ಲ, ಆದರೆ ಇವತ್ತು ನನಗೆ ಆ ಭಗವಂತನ ದರ್ಶನ ಮಾಡ್ಕೊಂಡು ಆ ಕಣ್ಣು ಸಿಕ್ಕಿದ್ದಕ್ಕೆ ಸಾರ್ಥಕ ಆತು. ಈ ಕಿವಿ ಸಿಕ್ಕಿದ್ದಕ್ಕೆ ನಾನು ಒಂದೊಳ್ಳೆ ಕಿವುಡಾಗಿದ್ರೆ ಏನು ಕೇಳೋಕ್ಕೆ ಸಾಧ್ಯ ಇತ್ತು? ಈ ಕಲ್ಲಿನಲ್ಲೂ ಜೀವ ಇದೆ, ಅದಕ್ಕೆ ಕಿವಿ ಇಲ್ಲ. ಆ ಕಿವಿ ನನಗೆ ಸಿಕ್ಕಿದೆ ಅಂತಂದರೆ ಅದನ್ನು ನಾನು ಸದುಪಯೋಗ ಮಾಡ್ಕೊಳ್ಬೇಕು. ಅದಕ್ಕಾಗಿ ಮಾತಾಡೋಕ್ಕೆ ಒಂದು ಬಾಯಿ ಐತಂತೆ, ಕೇಳೋಕ್ಕೆ 2 ಕಿವಿ ಇದಾವಂತೆ. ಎಷ್ಟದವ? ಆ ಕಿವಿಯನ್ನು ಪವಿತ್ರ ಮಾಡ್ಕೊಳ್ಳೋಕ್ಕೆ ಮಾತ್ರ ನಾನು ಎಲ್ಲ ಕೇಳಿದ್ದೇನೆ. ಏನು ಕೇಳಿ ಏನು ಪ್ರಯೋಜನ ರೀ? ಆ ಭಗವಂತರ ಆ ಧರ್ಮ ಉಪದೇಶವನ್ನು ಒಂದು ಈ ಕಿವಿ ಕೇಳ್ಕೊಂಡು ಪವಿತ್ರ ಆತು. ಇಲ್ಲಾಂದ್ರೆ ಈ ಕಿವಿಯಿಂದನೇ ನಾವು ಪಾಪ ಮಾಡ್ತೀವಿ. ಏನು ಮಾಡ್ತೀವಿ? ಮತ್ತು ಆ ಕಣ್ಣಿನಿಂದ ಪಾಪ ಮಾಡ್ತೀವಿ, ಮೂಗಿನಿಂದ ಪಾಪ ಮಾಡ್ತೀವಿ, ಬಾಯಿಯಿಂದ ಪಾಪ ಮಾಡ್ತೀವಿ. ಅದು ಹೆಂಗೆ ಮಹಾರಾಜರೇ? ಇವೆಲ್ಲ ಪಾಪ ಇದಾವನ? ಹೌದು. ಬಾಯಿಂದ ನಾವು ಎಷ್ಟು ಬೈಗುಳ ಬೈದಿಲ್ಲ, ಎಷ್ಟು ಅನರ್ಥ ಮಾಡಿಲ್ಲ, ಏನೇನೋ ಮಾಡಿದ್ದೇವೆ. ಆ ಭಗವಂತನ ಸ್ತುತಿ ಏನೂ ಬರಲ್ಲ ಬಿಡ್ರಿ. ಹೇ 3 ಲೋಕದ ಒಡೆಯ, ತನಗೆ ನನ್ನ ಕೋಟಿ ಕೋಟಿ ನಮಸ್ಕಾರ. ಎಷ್ಟು ಕರ್ಮ ನಿರ್ಜರೆ ಮಾಡ್ಕೊಂಡ್ರಿ. ನಮೋ ಅರಿಹಂತಾಣಂ ಅಂತ ಪದ ಏನಿದೆಯಲ್ಲ, ಆ ಪದವನ್ನು ಅರಿಹಂತ ಪದವೇನಿದೆಯಲ್ಲ ಅದನ್ನು ಒಂದು ಅಕ್ಷರ ಉಚ್ಚಾರಣೆ ಮಾಡಿದರೆ ಅಸಂಖ್ಯಾತು ವರ್ಷಗಳ ಪಾಪದ ಕರ್ಮ ನಿರ್ಜರೆ ಆಗ್ತದಂತೆ. ನಮೋ ಅರಿಹಂತಾಣಂ, ಆ ಅರ್ಹಂತ ಭಗವಂತನ ನಾವು ಪೂರ್ಣ ಪದ ಉಚ್ಚಾರಣೆ ಮಾಡಿದರೆ ಅಸಂಖ್ಯಾತ ಕೋಟಿ ಭವಗಳ ಕರ್ಮ ನಮ್ಮದು ನಿರ್ಜರ ಆಗಿ ಹೋಗ್ತದಂತೆ. ಎಷ್ಟು? ಅಸಂಖ್ಯಾತ ಕೋಟಿ ಭವಗಳದ್ದು. ಇದೇನು ಸಾಮಾನ್ಯ ಇಲ್ಲ. ಇದ್ರ ಮಹಿಮೆ ಬಹಳ ದೊಡ್ಡದಿದೆ ನೋಡ್ರಿ. ಆ ನಮೋಕಾರ ಮಂತ್ರದ ಮಹಿಮೆ ಎಷ್ಟು ದೊಡ್ಡದೈತೆ ಅಂದರೆ, ಆ 2 ನಾಗ ನಾಗಿಣಿ ಅಂದರೆ 2 ನಾಗರ ಹಾವು, ಒಂದು ಅದು 2 ಸತ್ತು ಬೆಂಕಿಯಲ್ಲಿ ಸುಟ್ಟು ಅರ್ಧ ಮೃತಕ ಸಮಾನ ಅಂದರೆ ಅರ್ಧ ಪ್ರಾಣ ಕಂಠಗತ ಆಗಿತ್ತು. ಪಾರ್ಶ್ವ ಕುಮಾರರಲ್ಲಿ ಹೋದರು. ಅದನ್ನು ಅವ್ರಿಗೆ ಗೊತ್ತಿತ್ತು. ಹುಟ್ಟುತ್ತಾನೆ ಅವರಿಗೆ ಪಾರ್ಶ್ವನಾಥ್ ತೀರ್ಥಂಕರ ಅಂದರೆ ತೀರ್ಥಂಕರ ಕುಮಾರರು ಅಲ್ಲಿ ಹೋದಾಗ ನೋಡಿದ್ರು ಸುಟ್ಟು 2 ಆಗ್ತಾ ಇದ್ದು. ಅವನು ಕಮಟನ ಜೀವ, ಅವರ ಅಜ್ಜನೋ ಇಲ್ಲ ಮಾವನ ಅಜ್ಜ ಅಂತಕ್ಕಂಥದ್ದು, ಅವ್ರ ತಾಯಿಯ ತಂದೆ. ಅವರು ಪಂಚಗ್ನಿ ತಪ ಮಾಡಕತ್ತಿದ್ದ. ಅವ್ರಿಗೆ ಹೇಳಿದ್ರು, ಏನು ಮಾಡ್ತಾ ಇದ್ದೀರಿ? ಇದರಲ್ಲಿ ನೋಡ್ರಿ ಜೀವ ಸಾಯ್ತದ. ಹೇ ಹೋಗ ನನ್ನ ಮಗಳ ಮಗ ಯಾಕೆ ನನಗೆ ಉಪದೇಶ ಹೇಳಕ್ಕೆ ಬಂದ, ನೀವು ನಡಿ ಸಾಕು, ನಿನಗೇನು ಗೊತ್ತಿತ್ತು, ಅದ್ರಾಗೆಲ್ಲಿ ಜೀವ ಐತಂದ. ಆವಾಗ ಐತಿ ಸಾಯ್ತಾ ಇದಾವು ಅಂತಂದರು. ಅದೇನಂತಾರೆ, ಪರ್ಸು ಕೊಡಲಿ ಏನು ಅದನ್ನು ತಗೊಂಡು ಒಡೆದ. ಅದು ಕಂಠಗತ ಪ್ರಾಣ ಆಗಿದ್ದು 2 ಅದ್ರ ಒಳಗೆ ಕಟ್ಟಿಗೆ ಒಳಗಿದ್ದವು. ಆವಾಗ ಪಾರ್ಶ್ವಕುಮಾರರ ಅವಕ್ಕೆ ನಮೋಕಾರ. ಅವು ನರಕಕ್ಕೆ ಹೋಗ್ತಿತ್ತು. ಆ ನರಕಕ್ಕೆ ಹೋಗೋ ಜೀವಕ್ಕೆ ಆ ನಮೋಕಾರ ಮಂತ್ರವನ್ನು ಆಲಿಸಿದು. ಯಾಕೆಂದರೆ ಅರ್ಥರೌದ್ರ ಧ್ಯಾನದಿಂದ ಸಂಕ್ಲೇಶದಿಂದ ನರಕಕ್ಕೆ ಹೋಗ್ತಿದ್ದು. ಪಾರ್ಶ್ವನಾಥ ಕುಮಾರರು ನಮೋಕಾರ ಮಂತ್ರವನ್ನು ಅವ್ರಿಗೆ ಕಿವಿ ಇಲ್ಲ ಅಂತ, ಕೆಲವರು ಹಾವಿ ಕಿವಿ ಇಲ್ಲ ಅಂತಾರೆ. ಹಾವಿ ಕಿವಿ ಇದೆ. ಅದು ಕೇಳಿದಾಗ ಅದಕ್ಕೆ ಕೇಳಿಕೊಂಡು ಪ್ರಾಣ ಬಿಡ್ತು, ಕಂಠಗತ ಪ್ರಾಣ. ಭವನವಾಸಿಯಲ್ಲಿ ಧರಣೇಂದ್ರ ಪದ್ಮಾವತಿಯಾಗಿ ಹುಟ್ಟಿದರು. ಜೀವಂದರ್ ಕುಮಾರ ಒಂದು ನಾಯಿಗೆ ನಮೋಕಾರ ಮಂತ್ರವನ್ನು ಹೇಳಿದರು. ಅದರಿಂದ ಅದು ಸ್ವರ್ಗದಲ್ಲಿ ದೇವನಾಗಿ ಹುಟ್ಟಿದ. ಪ್ರಾಣ ಕಂಠಗತ ಆಗ್ತಾ ಇತ್ತು. ರಾಮಚಂದ್ರರ ಜೀವ
ಹಿಂದಿನ ಎಷ್ಟೋ ಬೌದಲ್ಲಿ ಪದ್ಮರುಚಿ ಅಂತಕ್ಕಂಥ ಒಬ್ಬ ಸಾಹುಕಾರರಿದ್ದರಂತೆ. ಜಿನಮಂದಿರದಲ್ಲಿ ಬಂದು ಭಗವಂತನ ಪೂಜೆ ಮಾಡಿ ಭಕ್ತಿಯಿಂದ ಅಷ್ಟದ್ರವ್ಯಗಳಿಂದ ತಂದು ಭಗವಂತನ ಪೂಜೆ ಮಾಡಿ ಹಾಗೆ ಪಂಚಶಲ್ಯ ಉಟ್ಕೊಂಡು ತಾವು ತಂದಿದ್ರು ದ್ರವ್ಯ ತಂದರು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ರಸ್ತೆಯಲ್ಲಿ ಒಂದು ಋಷಭ ಪ್ರಾಣ ಬಿಡ್ತಾ ಇತ್ತಂತೆ. ಏನೋ ಹೊಡೆದಾಡ್ದೋ ಅಥವಾ ವಯಸ್ಸಾಗಿತ್ತ ಅಲ್ಲಿ ಬಿದ್ದು ಪ್ರಾಣ ಬಿಡ್ತಾ ಇತ್ತು. ಆ ಎತ್ತಿಗೆ ನಮೋಕಾರ ಮಂತ್ರವನ್ನು ಉಪದೇಶ ಮಾಡಿದರು ಅವರು ಕಿವಿಯಲ್ಲಿ. ಆ ಕಿವಿಯಲ್ಲಿ ನಮೋಕಾರ ಮಂತ್ರ ಉಪದೇಶ ಮಾಡಿದ್ರಿಂದ ಆ ಎತ್ತು ಪ್ರಾಣ ಬಿಟ್ಟು ಅದೇ ನಗರದ ರಾಜನ ರಾಜಪುತ್ರನಾಗಿ ಜನಿಸಿದ. ಆ ನಮೋಕಾರ ಮಂತ್ರದ ಮಹಿಮೆ ಅದನ್ನು ಆಲಿಸಿದ್ರಿಂದ ಅಷ್ಟಾದ ಮೇಲೆ ಒಂದು ದಿನ ಅವನಿಗೆ ಪೂರ್ವ ಜನ್ಮದ್ದೆಲ್ಲ ನೆನಪಿಗೆ ಬರ್ತದೆ. ಯೌವನ ಅವಸ್ಥೆಗೆ ಬಂದಾಗ ಯಾರಿಗೆ? ರಾಜಕುಮಾರನಿಗೆ. ಆವಾಗ ಅವನು ಏನು ಮಾಡ್ತಾನಂದ್ರೆ, ನಾನು ಎತ್ತಾಗಿದ್ದೆ, ವೃಷಭವಾಗಿದ್ದೆ, ನಾನು ಹೀಗೆ ಪ್ರಾಣ ಬಿಡ್ತಾ ಇದ್ದೆ. ಆ ಟೈಮ್ನಲ್ಲಿ ನನಗೆ ಯಾರೋ ನಮೋಕಾರ ಮಂತ್ರ ನನ್ನ ಕಿವಿಯಲ್ಲಿ ಹೇಳಿದರು. ಅವ್ರು ಪಂಚಶಲ್ಯ ಉಟ್ಕೊಂಡಿದ್ರು, ಅದೆಲ್ಲ ನೆನಪಿಗೆ ಬಂದೈತೆ. ಆದರೆ ಈ ರೀತಿ ಹೇಳಿದರು, ಅವರು ಯಾರು ಅನ್ನೋದು ನೆನಪಿಗೆ ಬರ್ತಾಯಿಲ್ಲ. ಏನು ಬರ್ತಾಯಿಲ್ಲ? ಅವ್ರಿಗೇನು ಮಾಡಿದ್ರಂತೆ, ಮಂದಿರದಲ್ಲಿ ಚಿತ್ರಪಟಲ ಮಾಡಿ ಹಾಕ್ತಿದ್ರಂತೆ. ಆ ಚಿತ್ರಪಟಲದಲ್ಲಿ ಒಂದು ಚಿತ್ರಪಟಲ ಶಾಲೆ ಅಂತ ಇರ್ತಿತ್ತು. ಧರ್ಮಶಾಲೆಯಲ್ಲಿ ಮುನಿ ನಿವಾಸ ಬೇರೆ, ಯಾತ್ರಿ ನಿವಾಸ ಬೇರೆ, ಇನ್ನು ಪ್ರವಚನ ಹಾಲ್ ಬೇರೆ, ಬೇರೆ ಬೇರೆ ಎಲ್ಲ ಇರ್ತಿತ್ತು. ಅದರಲ್ಲಿ ಒಂದು ದೊಡ್ಡದೊಂದು ಚಿತ್ರ ಮಾಡಿ ಒಂದು ಎತ್ತು ಪ್ರಾಣ ಬಿಡ್ತಾ ಇದೆ. ಅದರ ಕಿವಿಯಲ್ಲಿ ಯಾರೋ ಪಂಚಶಲ್ಯ ಉಟ್ಕೊಂಡು ನಮೋಕಾರ ಮಂತ್ರ ಹೇಳ್ತಾ ಇದ್ದಾರೆ. ಆವಾಗ ಅದೇ ರೀತಿ ಚಿತ್ರ ಮಾಡಿ ಹಾಕಿದ್ರ. ಅಲ್ಲೊಬ್ಬನ ಕಾವಲುಗಾರನಾಗಿ ಬಿಟ್ಟರು. ಯಾತಕ್ಕೆ? ನೋಡ್ಕೊಳ್ಳೋಕೆ ರಾಜ ಕುಮಾರ. ಈ ಚಿತ್ರವನ್ನು ಯಾರು ಭಾಳ ಏನಂದರೆ ಗಮನ ಇಟ್ಟು ಭಾಳ ಎಚ್ಚರಿಕೆಯಿಂದ ನೋಡ್ತಾರ, ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ರಿ. ಆದರೆ ಎಲ್ಲರೂ ಬರ್ತಿದ್ರು, ಎಲ್ಲ ಬಂದರು, ನೋಡಿಕೊಂಡ್ರು. ನಡ್ರಿ ನಮ್ಮ ಮನೆಗೆ ಹೋಗೋಣ, ಯಾರೋ ಹಾಕಿರ್ಬೋದು, ಯಾರೋ ಮಾಡಿರ್ಬೋದು, ನಮಗೇನು ಮಾಡೋದೈತೆ. ಆದರೆ ಅವರು ಪದ್ಮರುಚಿ ಸೇಟು ಸಾಹುಕಾರರು ಭಗವಂತರ ಅಭಿಷೇಕ ಪೂಜೆ, ಆಮೇಲೆ ಮುನಿಗಳ ಪ್ರವಚನ ಎಲ್ಲ ಆದ ಮೇಲೆ ಅದು ಮತ್ತೆ ಹೋಗಾಗ ಮನೆಗೆ ಹೋಗಾಗ ಆ ಚಿತ್ರಪಟಲಗಳನ್ನೆಲ್ಲ, ಚಿತ್ರ ಅಂದರೆ ಧಾರ್ಮಿಕ ಸಂಸ್ಕಾರದಿಂದ ಆದಂಥ ಚಿತ್ರವನ್ನು ತೆಗೆದು ಹಾಕ್ತಿದ್ರು. ಅದನ್ನು ನೋಡ್ತಿರು, ಹೀಗೆ ವಿಚಾರ ಮಾಡೋಕತ್ತಿರು, ಈ ಚಿತ್ರ ಯಾರು ಮಾಡಿದ್ದಾರೆ? ನಾನು ಒಂದು ಎತ್ತಿಗೆ ನಮೋಕಾರ ಮಂತ್ರ ಹೇಳಿದ್ದೆ, ಈ ಚಿತ್ರ ಯಾರು ಮಾಡಾಕಿರಿದನ? ಯಾವ ಉದ್ದೇಶಕ್ಕೆ? ಏನು ಕೆಲಸ ಇತ್ತು? ಯಾಕೆ ಮಾಡಿದಾರ? ಅಥವಾ ಮತ್ತೇನಿತ್ತಿದ್ರಾಗ ಅಂಥೇಳಿ ಹಿಂಗೆ ವಿಚಾರ ಮಾಡಿ ಭಾಳ ಹೊತ್ತಕ್ಕ ನೋಡಕತ್ತಿರು. ಅಲ್ಲೇ ಇದ್ದರು ಸಾಹುಕಾರ್ರೆ, ಬನ್ನಿ ರಾಜರ ಮನೆಗೆ ಹೋಗೋಣ, ತಮಗೆ ಕರೆದಿದ್ದಾರ. ಆ ಸಾಹುಕಾರ ಏನು ಪದ್ಮರುಚಿ ಸಾಹುಕಾರ ವಿಚಾರ ಮಾಡ್ತಾರ, ನಾನೇನಾರು ಅಪರಾಧ ಮಾಡಿದ್ನೋ ಏನು ನನಗೆ ತಿಳಿದು ಏನು ಅಪರಾಧ ಮಾಡಿದ್ನೋ ಏನಾರು ಇರಲಿ, ಕರೆದಾರಂದ್ರೆ ಹೋಗ ನಡೀರಿ. ಹೋಗಿ ಆತು. ಹೋದ ತಕ್ಷಣ ರಾಜಮಹಲದಲ್ಲಿ ಹೋದರು, ಅರಮನೆಯಲ್ಲಿ ಹೋದಾಗ ಬನ್ನಿ ಅಂತ ಎಲ್ಲ ಕಳೆದ್ರು. ಅಷ್ಟೊತ್ತಿಗೆ ಅವ್ರು ಹೋಗಿ ಕರ್ಕೊಂಡು ಹೋದವರು ರಾಜಕುಮಾರಿಗೆ ಹೇಳಿದರು, ರುಚಿ ಸಾಹುಕಾರನ ಕರ್ಕೊಂಡು ಬಂದೇನೆ, ಗುರುಗಳಲ್ಲೂ ನಾವು ಇದೇ ಪ್ರಾರ್ಥನೆ ಮಾಡ್ತೀವಿ, ನಮಗೂ ಆ ಮೋಕ್ಷ ತಮ್ಮೆಲ್ಲರಿಗೂ ಪ್ರಾಪ್ತ ಆಗಲಿ ಅಂಥೇಳಿ ಅಹಿಂಸಾ ಪರಮೋ ಧರ್ಮ ಕಿ परम पूज संत श्रमणीय आचार्य गुरुवर विद्यासागर जी महाराज की जय। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार।